ಮನುಷ್ಯ ಎಷ್ಟು ಹಂಬಲ್ ಅಂದರೆ ಗುರು, ಅಷ್ಟು ಕೋಟಿಗೆ ಬದುಕಿದ್ರು ಇಷ್ಟು ಸಿಂಪಲ್ ಆಗಿರ್ತಾರೆ. ಒಂಥರ ಮೋಟಿವೇಶನ್ ಅಲ್ಲ, ಲೈಫ್ ಥಾಟ್ಸ್ ಅದು. ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ನ ನನಗೆ ಶೇರ್ ಮಾಡಿದ್ರು. One should have job, whatever the job it is. ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬದುಕೋದು ಜೀವನ. ನಾವು ಸತ್ತ ಮೇಲೂ ನಮ್ಮ ಹೆಸರು ಬದುಕಬೇಕು, ಅದು ಜೀವನ. ಕಾರೆಲ್ಲ ತಗೊಳೋಷ್ಟು ದುಡ್ಡಿಲ್ಲ, ಒಂದಿನ ಬರುತ್ತೆ ನಮ್ಮ ಲೈಫಲ್ಲೂ. ನನಗೆ ಮನಿ ರಿಕ್ವೈರ್ಮೆಂಟ್ಗಿಂತ ಕೆಲಸ ಇಂಪಾರ್ಟೆಂಟ್. ಇವಾಗ ಮದುವೆಗೆ ಬಂದಿದ್ದೀರಿ. ಸೊ ಇಲ್ಲಿ ಹೆಂಗೆ ಅಂದರೆ, ಮದುವೆ ಬೆಳಗ್ಗೆ ಮುಹೂರ್ತ ಆಗಿದ ತಕ್ಷಣ ರಿಸೆಪ್ಷನ್. ವ್ಲಾಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಮನಸ್ಸು ನಿಮಗಿಲ್ಲ ಅಂದ್ರೆ ಬಾಯಿ ಮುಚ್ಕೊಳ್ಳಿ ಸುಮ್ಮನೆ. ನಾನ್ ಶುದ್ಧ ಕನ್ನಡಿಗ, ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡಗೆ ನೀವಾಗ. ಹಾಯ್ ಬಡೀಸ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ್ತೀರಾ? ನಾನು ನಿಮ್ಮ ಕೃಷಿಕ್. ಸೊ ಇವತ್ತೇನಪ್ಪ ವ್ಲಾಗು ಅಂದರೆ, ಇವತ್ತು ನಾನು ಚಿಕ್ಕಮಂಗ್ಳೂರಲ್ಲಿದ್ದೀನಿ. ಆ್ಯಕ್ಚುಲಿ ನನ್ನ ಕಸಿನ್ ಅವ್ರ ಫ್ರೆಂಡ್ ಸಿಸ್ಟರ್ದು ಮದುವೆ ಇತ್ತು. ಸೊ ಅದಕ್ಕೆ ಚಿಕ್ಕಮಂಗ್ಳೂರಿಗೆ ಬಂದಿದ್ದು ಅಟೆಂಡ್ ಮಾಡೋಣ ಅಂತ. ಇವಾಗ ಸದ್ಯಕ್ಕೆ ಚೌಟ್ರಲ್ಲಿದ್ದೀರಿ. ನಾವು ನಿನ್ನೆ ಮಧ್ಯಾಹ್ನ 3 ಗಂಟೆ ಹಂಗೆ ಬೆಂಗಳೂರು ಬಿಟ್ರಿ. ಸೊ ಬೆಂಗಳೂರು ದಾಟ್ಕೊಂಡು ಆ ಟ್ರಾಫಿಕ್ ದಾಟ್ಕೊಂಡು ಬರೋ ಅಷ್ಟರಲ್ಲೇ, ಅಂದರೆ ಆ್ಯಕ್ಚುಲಿ ಏನು ಗೊತ್ತಾ, ಚಿಕ್ಕಮಂಗ್ಳೂರಲ್ಲಿ ಒಂದು ದೊಣ್ಣೆ ಬಿರಿಯಾನಿ ಹೋಟ್ಲಿದೆ. ಅದು 8 ಗಂಟೆಗೆ ಮುಚ್ಚಿಬಿಡುತ್ತೆ. ಅದು ಬಿರಿಯಾನಿ ತಿನ್ನೋಣ ಅಂತ ಬೇಗ ಓಡ್ಬೋದ್ರಿ. ಬಟ್ ಹೋಟೆಲ್ ಇನ್ನೇನು ಕ್ಲೋಸ್ ಆಗೋ ಮೂಮೆಂಟ್ ಇತ್ತು. ಸೊ ಅದಕ್ಕೆ ಬೇರೆ ಹೋಟೆಲ್ಗೆ ಹೋದ್ರಿ. ಸೊ ಹೋಟೆಲ್ ಇಸ್ ಕಾಲ್ಡ್ ಗ್ರ್ಯಾಂಡ್ ಮಹಾರಾಜ ಅಂತ. ಸೊ ಅಲ್ಲೋದ್ಮೇಲೆ ಹೇಳಿದ್ರು ಅದೇ ಒರಿಜಿನಲ್ ಮಹಾರಾಜ ಅಂತೆ. ಅದು ಚಿಕ್ಕಮಂಗ್ಳೂರಿಗೆ ಫೇಮಸ್ ಅಂತೆ, ತುಂಬ ಹೋಟೆಲ್ ಮಹಾರಾಜ ಅಂತಿದೆ ಅಂತೆ. ಸೊ ನಾವೊಂದು 5-10 ಥರ ಸ್ಟಾರ್ಟರ್ಸ್ ಆರ್ಡ್ರ್ ಮಾಡಿದ್ವಿ. ಸೊ ಚಿಲ್ಲಿ ಚಿಕನ್ ಆಗಿರ್ಬೋದು, ಸಮಥಿಂಗ್ ಅವ್ರು ಏನು ಹೇಳಿದ್ರು ಎಲ್ಲ ಆರ್ಡ್ರ್ ಮಾಡಿದ್ರಿ. ಆ್ಯಂಡ್ ಮಟನ್ ಬಿರಿಯಾನಿ ಫೇಮಸ್ ಅಂತೆ, ಬಟ್ ಮಟನ್ ಬಿರಿಯಾನಿ ಸಿಗಲಿಲ್ಲ. ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ರಿ. ಸೊ ಬಿರಿಯಾನಿ ವಾಸ್ ನಾಟ್ ಸೋ ಗುಡ್, ಇಟ್ ವಾಸ್ ಓಕೆ, ಈಟಬಲ್. ಬಿರಿಯಾನಿ ಒಂದು ಚೆನ್ನಾಗಿತ್ತು ಆ್ಯಂಡ್ ಸ್ಟಾರ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಚಿಕ್ಕಮಂಗ್ಳೂರು ಬಂದಾಗ ನೀವು ಆ ಹೋಟೆಲ್ ಟ್ರೈ ಮಾಡಿ, ಗ್ರ್ಯಾಂಡ್ ಮಹಾರಾಜ ಅಂತ. ಆ್ಯಂಡ್ ಇಟ್ಸ್ ನಾಟ್ ಎ ಪ್ರಮೋಷನಲ್ ವೀಡಿಯೋ, ಸುಮ್ಮನೆ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಇವಾಗ ಮದುವೆಗೆ ಬಂದಿದ್ದೀರಿ. ಸೊ ಇಲ್ಲಿ ಹೆಂಗೆ ಅಂದರೆ, ಮದುವೆ ಬೆಳಗ್ಗೆ ಮುಹೂರ್ತ ಆಗಿದ ತಕ್ಷಣ ರಿಸೆಪ್ಷನ್ನು. ನಾವು ಮುಹೂರ್ತಕ್ಕೆ ಬಂದುಬಿಟ್ಟು ಹೋಗಿ ರೆಡಿ ಆಗಿಬಿಡ್ತೀವಿ, ವಾಪಸ್ ಬಂದಿರಿ ರಿಸೆಪ್ಷನ್ಗೆ. ಮುಹೂರ್ತ ವೀಡಿಯೋ ಮಾಡೋಕ್ಕಾಗಿಲ್ಲ, ಜನ ಜಾಸ್ತಿ ಇದ್ದರು. ಸೊ ರಿಸೆಪ್ಷನ್ದೆಲ್ಲ ತೋರಿಸ್ತೀನಿ ನಿಮಗೆ. ಸೊ ಊಟ ಇಲ್ಲೆಲ್ಲ ನಾನ್ ವೆಜ್ ಅಂತೆ. ಸೊ ಇವತ್ತು ಸಂಕಷ್ಟಿ ಇರೋದ್ರಿಂದ ಕಾರಣ ಇಲ್ಲಿ ವೆಜ್ ಊಟ ಇವತ್ತು. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋ ನೋಡೋಕ್ಕೆ, ವಿಡಿಯೋ ಪೂರ್ತಿ ನೋಡಿ. ಥ್ಯಾಂಕ್ ಯು. ಸೊ ಬಡೀಸ್, ಊಟ ಆಯಿತು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಊಟದಲ್ಲಿ ತುಂಬ ವೆರೈಟಿ ಸ್ವೀಟ್ಸ್ ಇತ್ತು. ಆ್ಯಂಡ್ ಅದೇನದು ಮಡಕೆ ಪಲಾವು ಆ್ಯಂಡ್ ಎಷ್ಟೊಂದು ಥರ ಸ್ವೀಟ್ಸ್ ಇತ್ತು. ಚಂಪಾಕಲಿ ಆಗಲಿ, ಪೇಣಿ ಆಗಲಿ. ಚಿಕ್ಕಮಂಗ್ಳೂರು ಸ್ಟೈಲ್ ಊಟ ಅಂತ ಅನಿಸಿಲ್ಲ, ನಮ್ಮ ಬೆಂಗಳೂರು ಊಟದ ಥರನೇ ಇತ್ತು. ಸೊ ಮದುವೆ ಎಲ್ಲ ಮುಗೀತು. ಸ್ವಲ್ಪ ಹೊತ್ತು ಹೂನೋ ಕಾಡ್ಸಾಡ್ತಾಯಿರಿ ಊಟ ಮಾಡಿ. ಇವಾಗ ಇನ್ನೊಂದು ಚಿಕ್ಕಮಂಗ್ಳೂರಲ್ಲಿ ಇನ್ನೊಂದು ನನ್ನ ಫ್ರೆಂಡ್ ಅವ್ರದ್ದು ಹೋಮ್ ಸ್ಟೇ ಇದೆ. ಸೊ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಬನ್ನಿ. ಹೋಮ್ ಸ್ಟೇಗೆ ಬಂದ್ರಿ. ಸೊ ದಿಸ್ ಇಸ್ ದ ಹೋಮ್ ಸ್ಟೇ. ಎಷ್ಟು ಪೀಸಾಗೈತೆ ಜಾಗ ಅಂದರೆ, ರಾತ್ರಿ ಆದರೆ ಇಲ್ಲೊಂದು ಫೈರ್ ಕ್ಯಾಂಪು ಸುತ್ತ. ನಾನು ಹೇಳ್ಬೇಕಾರೆ ನಿಮಗೆ ರಾತ್ರಿ ತೋರಿಸ್ತೀನಿ ನೆಕ್ಸ್ಟ್. ಗೈಸ್, ಎಂಥ ಚೆಂದ ಉಂಟು ನೋಡುತ್ತಿದ್ದೀರಾ ನೀವು. ಸೊ ಮನೆಯಿಂದ ಗಾರ್ಡನ್ ಇದೆ. ಎಲ್ಲ ರಸ್ತಾ ಇದ್ದೀರಾ? ವ್ಲಾಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಕೈ ತಳ್ಕನಲ್ಲ, ಕೈ ತಳ್ಕನಲ್ಲ.
ಇಲ್ಲಿ 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 ಓಡಾಯ್ತು ಕಮಿಯರ್ ಜುಜು ಕಮಿಯರ್ ಸೊ ಅಲ್ಲ ಬಡೀಸ್ ಇವಾಗ ಹೋಮ್ ಸ್ಟೇಗೆ ಬಂದ್ರಿ. ಸೊ ದಿಸ್ ಇಸ್ ಕಾಲ್ಡ್ ಕಾಫಿ ವ್ಯಾಲಿ ಹೋಮ್ ಸ್ಟೇ. ನಮ್ಮ ಫ್ರೆಂಡ್ ಕಸಿನ್ದೆ ಇದು ಹೋಮ್ ಸ್ಟೇ. ಆ್ಯಂಡ್ ಸೊ ಇದು ರೂಮ್ ನೋಡ್ಕೊಂಬಿಡಿ ಇಬ್ಬರಿಗೆ. ಕಮಿಯರ್ ಬೈಲಿ ಕಾಫಿ ತೋಟ. ನೈಸ್. ಹಾಯ್ ಹಾಯ್ ಜುಜು. ಹೌದಾ? ಹಾಯ್ ಜುಜು. ದಿಸ್ ಇಸ್ ದ ಡೈನಿಂಗ್ ಏರಿಯಾ. Bak Zuzu. ಚಿಲ್ಲಾಗಿದೆ. ಅಲ್ಲಿ ಫೈರ್ ಕ್ಯಾಂಪ್ಗೆ ರೆಡಿ ಆಗ್ತಿದೆ. ಎಲ್ಲ ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ BMW ನಿಂತಿದೆ. BMW. ಸೊ ಒನ್ ಆಫ್ ಮೈ ಡ್ರೀಮ್ ಕಾರ್ಸ್. ಇದೇ ನನ್ನ ಡ್ರೀಮ್ ಕಾರ್ ಅಲ್ಲ, ನನ್ನ ಡ್ರೀಮ್ ಕಾರ್ ಇನ್ನೂ ತುಂಬ ದೊಡ್ಡದಾಗಿದೆ. ಸೊ ಇದು ಒನ್ ಆಫ್ ಮೈ ಡ್ರೀಮ್ ಕಾರ್ಸ್. ಏನು ಸಕ್ಕತ್ತಾಗಿದೆ ಗೊತ್ತಾ? ವೀಲ್ಸು ಆ್ಯಂಡ್ ಸೀಟೆಲ್ಲ ಕಸ್ಟಮೈಸ್ ಮಾಡಿಸಿದ್ದಾರೆ. ಸಕ್ಕತ್ತಾಗಿ ತೋರಿಸ್ತೀನಿ ತಡೀರಿ. ಏನು ಸಾಕಾಗೈತಲ್ಲ ಗಾಡಿ. ತಗೊಳ್ಳೋಣ ನಾವು ಒಂದಿನ, ಒನ್ ಡೇ. ಇವತ್ತು ಕಾರೆಲ್ಲ ತೊಗೊಳೋಷ್ಟು ದುಡ್ಡಿಲ್ಲ. ಒಂದಿನ ಬರುತ್ತೆ ನಮ್ಮ ಲೈಫಲ್ಲೂ ಕಾರು. ಬರೀ ನೋಡಿ ಏನು ಗೊತ್ತಾ, ಕಾರು ತೊಗೊಳೋದಾಗಲಿ ಇಲ್ಲ ಮನೆ ಕಟ್ಟೋದಾಗಲಿ ಅದೇ ಲೈಫ್ ಅಲ್ಲ. ಏನು ಕನಸು ಕಾಣಿರ್ತೀರೋ, ನಾವು ಚಿಕ್ಕ ವಯಸ್ಸಿಂದ ಏನು ಕನಸು ಕಂಡಿರ್ತೀರೋ ಆ ಕನಸನ್ನ ನೆರವೇರಿಸ್ಕೊಳೋದೇ ಜೀವನ ಅಲ್ಲ. ಸಾಯೋ ತನಕ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬದುಕೋದು ಜೀವನ. ನಾವು ಸತ್ತ ಮೇಲೂ ನಮ್ಮ ಹೆಸರು ಬದುಕಬೇಕು, ಅದು ಜೀವನ. ಏನು ಕಾರು ತೊಗೊಳೋದು, ಬೈಕ್ ತೊಗೊಳೋದು, ಮನೆ ತೊಗೊಳೋದು ಅದೆಲ್ಲ ಒಂದು ಆಸೆ ಅಷ್ಟೇ. ಆಸೆ ಮನುಷ್ಯನಿಗಿರಬೇಕು, ತುಂಬ ದೊಡ್ಡ ಆಸೆಗಳಿರಬೇಕು. ಇಲ್ಲ ಅಂದರೆ ಲಿಮಿಟೆಡ್ ಆಗಬಾರ್ದು. ನಮ್ಮ ಬೌಂಡ್ರೀಸ್ ತುಂಬ ದೊಡ್ಡದಾಗಿರಬೇಕು. ಅಟ್ಲೀಸ್ಟ್ 6 ಹೊಡೆದಿಲ್ಲ ಅಂದರೆ 4 ಹೊಡಿತೀರಿ ಅಂತಾರಲ್ಲ, ಅದು ನಿಜಾನೇ. ಸೊ ಕನಸು ಕಾಣಬೇಕಿಲ್ಲ, ತುಂಬ ದೊಡ್ಡ ಕನಸು ಕಾಣಬೇಕು. ನನ್ನ ಕಡೆಯಿಂದ ಅಡ್ವೈಸು, ತುಂಬ ದೊಡ್ಡ ಕನಸು ಕಾಣ್ರಿ. ಹೆಂಗೆ ಅಂದರೆ, ನಮ್ಮ ಕನಸು ನೋಡಿ ಬೇರೆಯವರು ನಗಬೇಕು. ಏನು ಗುರು ನೀನು ರೋಲ್ಸ್ ರಾಯ್ಸ್ ತೊಗೊಂಬಿಡ್ತೀಯಾ, ನೀನು ಜೆಟ್ ತೊಗೊಂಬಿಡ್ತೀಯಾ, ನೀನು 100 ಕೋಟಿ ರೂಪಾಯಿ ಮನೆ ಕಟ್ಬಿಡ್ತೀಯ.
ಇವೆಲ್ಲ ಕನಸಿರಬೇಕು ಬ್ರೋ. ಕನಸಿರೇನೆ ಮನುಷ್ಯ ಮುಂದೆ ಬರೋಕ್ಕಾಗೋದು. ಹಂಗಂತ ಗ್ರೀಡಿನೆಸ್ ಇರಬಾರ್ದು. ಹಂಗೆ ಹೆಂಗೆ ಅಂದರೆ ಒಬ್ಬರನ್ನ ತುಳಿದು ನಾವು ಮೇಲೆ ಬರೋವಂಥದ್ದು ಇರಬಾರ್ದು. ನಾವು ಕಷ್ಟಪಟ್ಟು ನಾವು ಮೇಲೆ ಬರೋವಂಥದ್ದು ಇರಬೇಕು. ಈ ನಡುವೆ ನಾನು ನನ್ನ ಫ್ರೆಂಡ್ ಚಂದನ್ನು ಇನ್ಸ್ಟಾದಲ್ಲಿ ರೀಲ್ಸ್ ಎಲ್ಲ ಪೋಸ್ಟ್ ಮಾಡ್ತಾಯಿದ್ರಿ, ಯೂಟ್ಯೂಬಲ್ಲೂ ಆ ರೀಲ್ಸ್ ಎಲ್ಲ ಪೋಸ್ಟ್ ಮಾಡ್ತಾಯಿದ್ದೆ. ನಿಜವಲ್ಲೂ ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ನಮ್ಮ ರೀಲ್ಸು 300, 200, 100 ಎಲ್ಲ ಓಡುತ್ತೆ ಅಂತ. ಯೂಟ್ಯೂಬಲ್ಲಿ 10-15K ಓಡ್ತಿದೆ, ಬಟ್ ಇನ್ಸ್ಟಾಗ್ರಾಮಲ್ಲಿ 300. ನಮ್ಮ ಕಂಟೆಂಟ್ನ ಇನ್ನೊಬ್ಬರು ನಾವು ಇಷ್ಟು ದಿನ ಬೇರೆಯವ್ರ ಕಂಟೆಂಟ್ ಕಾಪಿ ಮಾಡ್ತಿದ್ರಿ, ಅದೆಲ್ಲ ಹೇಳ್ಬಾರ್ದು. ಬಟ್ ನಮ್ಮ ಕಂಟೆಂಟ್ನ ಇನ್ನೊಬ್ರು ಕಾಪಿ ಮಾಡ್ತಾ ಇದ್ದಾರೆ ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ ಗುರು. ಏನೋ 1% ಒಬ್ಬರು, ಯಾರೋ ಒಬ್ಬರು, ನಾನು ಮೊನ್ನೆ ನೋಡಿದೆ, ಯಾರೋ ಒಬ್ಬರು ನಮ್ಮ ಇನ್ಫ್ಲುಯೆನ್ಸರ್ ನಮ್ಮ ರೀಲ್ನ ಕಾಪಿ ಮಾಡಿದರು. ಸೊ ಅದು ನೋಡಿದರೆ ಕಾಪಿ ಮಾಡಿದ್ದಾರೆ ಅಂತಲ್ಲ, ನನಗೇನೋ ಒಂಥರ ಖುಷಿ ಆಗುತ್ತೆ. ಓಕೆ, ನಮ್ಮ ಕಂಟೆಂಟು ಜನ ನೋಡ್ತಾ ಇದ್ದಾರೆ ಅಂತ. ಸೊ ಇನ್ನೂ ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡಿ ಪ್ರೋತ್ಸಾಹಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. Ladies and gentlemen, producing Fire Camp. ಇದು ಶಾವಿಗೆ, ಪೈನಾಪಲ್ಲು, ಜೋಳ ಎಲ್ಲ ಮಿಕ್ಸ್, ಒಂಥರ ಫ್ರೂಟು. ಇದು ಪುಂಡಿ ಅಲ್ಲ, ಪುಂಡಿ. ಇದು ಚಿಕನ್ ಸಾಂಬಾರ್. ಅದು ಪುಂಡಿಗೆ ಹಾಲು ಅಲ್ವಾ? ಪುಂಡಿ ಹಾಲು, ಕಾಯಿ ಹಾಲು. ಇದು ಚಿಕನ್, ಇದು ಫಿಶ್, ಇದು ಫಿಶ್, ಇದು ಸೋಯಾ ಚಿಕನ್. ಇದು ಫಿಶ್ಶು ಹಾಕೊಳ್ಳ, ಬೇಡ ಬೇಡ ಬೇಡ. ಇದು ಸೋಯಾ ಚಿಕನ್, ಸೋಯಾ ಚಿಕನ್, ರೈಸ್, ರಸಮ್, ಮೊಸರು. ಎಸ್. ಇನ್ನು ಫ್ರೂಟ್ಸ್ ಅದು ಫಸ್ಟ್ ತಿಂತೀರಾ? ಇಲ್ಲ ಅದಕ್ಕೆ ಹೊಟ್ಟೆ ತುಂಬ. ಎರಡೂ ತಿನ್ಬೇಕು. ಇದು ಅಷ್ಟು ಬೇಡ, ಜಾಸ್ತಿ ಆಯಿತು, ಸ್ವಲ್ಪ ಸ್ವೀಟ್. ಮನುಷ್ಯಗೆ ಹಾಯ್ ಹಾಯ್ ನೇಮ್ ಹೇಳಿ. ಇದು ಟೆಂಡರ್ ಕೊಡು. ಟೆಂಡರ್ ಕೋಕೋನಟ್ ಸೂಫ್ಲೆ. ಸೊ ಫೈನಲಿ ಇವತ್ತಿನ ರಾತ್ರಿ ಚೆನ್ನಾಗಿ ಕಳೀತು. ಹೊಗೆ ನೋಡ್ರಿ ಬಡೀಸ್ ಎಷ್ಟು ಚೆನ್ನಾಗಿರುತ್ತೆ ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ. ಸೊ ನೋಡ್ರಿ, ನೀವು ಕಷ್ಟಪಟ್ಟು ದುಡಿದು ಒಂದು ಎಸ್ಟೇಟ್ ತೊಗೊಂಡು, ಎಸ್ಟೇಟಲ್ಲಿ ನಿಮ್ಮದೊಂದು ಫಾರ್ಮ್ ಹೌಸಲ್ಲಿ ಒಂದು 4 ಕಾರು, ಫೈರ್ ಕ್ಯಾಂಪು ಆ್ಯಂಡ್ ಫ್ಯಾಮಿಲಿ, ಅಪ್ಪ ಅಮ್ಮ, ನಿಮಗೆ ಬೇಕಾದವರು ಎಲ್ಲ ಇದ್ದು ಫೈರ್ ಕ್ಯಾಂಪ್ ಹಾಕ್ಕೊಂಡು ಮಾತಾಡ್ತಾರೆ, ಎಷ್ಟು ಚೆನ್ನಾಗಿರುತ್ತಲ್ವ? ಅದಕ್ಕೆ ಹೇಳೋದು, ಬಾಯ್ಸ್ ಕಮಾನ್, ಕಷ್ಟಪಡ್ರಿ, ಬೇಡದಿರೋದೆಲ್ಲ ಬಿಡ್ರಿ. ಫಸ್ಟು ಜೀವನ ಕಟ್ಕೊಳ್ರು ಅಷ್ಟೇ. ಎಲ್ಲ ಕಷ್ಟಪಡ್ತಾರೆ ಇಲ್ಲ ಅಂತಲ್ಲ, ಏನು ಕಷ್ಟಪಡ್ತೀರೋ ಸ್ವಲ್ಪ ದೊಡ್ಡದಾಗಿ ಪಡಿ, ದೊಡ್ಡ ಕನ್ಸು ಕಾಣ್ರಿ ಅಷ್ಟೇ. ಥ್ಯಾಂಕ್ ಯು. ಸೊ ನಾಳೆ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇದೆ, ನೋಡೋಣ. ನಾಳೆ ಡೈರೆಕ್ಟ್ ಬೆಂಗಳೂರೇ ಮಾರ್ನಿಂಗ್ ಎದ್ದು ಬೇರೆ ಪ್ಲೇಸಲ್ಲಿ ನೋಡಿದ್ರೆ ತೋರಿಸ್ತೀನಿ. ಗುಡ್ ನೈಟ್, ಗುಡ್ ಮಾರ್ನಿಂಗ್. ಜೂಸು ಬಲಿ ಜೂಸು. ಚಿಕ್ಕಮಂಗ್ಳೂರಿಗೆ ಬಂದು ಏನು ಮಾಡಿದ್ದೀವೋ ಬಿಟ್ಟಿದ್ದೀವೋ, 3 ದಿವಸದಿಂದ ಸರಿಗೆ ತಿಂದಿದ್ವಿ ಮಾತ್ರ. ನೆನ್ನೆ ರಾತ್ರಿನೂ ಒಳ್ಳೆ ಊಟ ಆಯಿತು, ಮೊನ್ನೆನೂ ಆಯಿತು, ಇವತ್ತೇ ಬೆಳಗ್ಗೆನೂ ಆಯಿತು, ಮಧ್ಯಾಹ್ನ ಬರೀ ಊಟ. ಇಲ್ಲಿ ನಮ್ಮ ಫ್ರೆಂಡ್ ಅವ್ರ ಕಸಿನ್ದು ಹೋಮ್ ಸ್ಟೇ ಐತೆ, ಕಾಫಿ ವ್ಯಾಲಿ ಹೋಮ್ ಸ್ಟೇ ಅಂತ ಚಿಕ್ಕಮಂಗ್ಳೂರಲ್ಲೇ. ಸೊ ಅವರೇ ಇಲ್ಲಿ ಉಳ್ಕೊಂಡಿದ್ರಿ. ಅವರು ಮಾತ್ರ ಊಟ ಹಾಕಿ ಒಂದು 5 kg ದಪ್ಪ ಮಾಡಿಸ್ಬಿಟ್ರು ಗುರು ನನ್ನ 2 ದಿವಸಕ್ಕೆ. ಸೊ ಇವಾಗೂ ಟಿಫನ್ ಮಾಡಿದ್ದಾರೆ, ಇವಾಗ ಎದ್ರಿ ಎಲ್ಲ ಟಿಫನ್ ಮಾಡಕ್ಕೆ ಕೂತ್ಕೊಂಡಿದ್ದಾರೆ. ನಾನು ಇವಾಗ ಎದ್ದೆ. ಸೊ ಇವು ಟಿಫನ್ ಇಷ್ಟಿಷ್ಟು ಮಾಡಿದ್ದಾರೆ. ನನಗೆ ಮನಿ ರಿಕ್ವೈರ್ಮೆಂಟ್ಗಿಂತ ಕೆಲಸ ಇಂಪಾರ್ಟೆಂಟ್. ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ನನ್ನ ಮನುಷ್ಯನಿಗೆ. ಅದಕ್ಕೆ ಐ ಆಮ್ ಎಂಗೇಜ್ಡ್ ಇನ್ ಸಮ್ ಅದರ್ ವರ್ಕ್. ಕೆಲಸ ಇರಬೇಕು, ದಟ್ಸ್ ವೆರಿ ಇಂಪಾರ್ಟೆಂಟ್. ಒನ್ ಶುಡ್ ಹ್ಯಾವ್ ಜಾಬ್, whatever the job you do. So automatically you get money, so you spend as you want, as you wish.
You want to spend it on others, you want to have it on yourself, you want to save it, like that. ಬಟ್ ಎಷ್ಟು ಬೇಕು ಮನಿ ಒಬ್ಬರಿಗೆ, ಒಬ್ಬ ಇಂಡಿವಿಜುವಲ್ಗೆ ಎಷ್ಟು ಬೇಕು ಮನಿ? Depends on your lifestyle. Like one way midde irtade. See what you want to do. One mane beku, car beku. That's your one dream anta. So ಆ ಡ್ರೀಮ್ ನಾವು ವರ್ಕ್ ಮಾಡಲೇಬೇಕು. ಆ ಇಷ್ಟು ವರ್ಷದಲ್ಲಿ ನಾವು ಸಕ್ಸಸ್ ಆಗಲೇಬೇಕು. ಅಲ್ಲ, ಈಗ ಒಂದು ಕಾರು, ಒಂದು ಸ್ವಂತ ಮನೆ, It won't end like that. Because when you're working, so where to stop? I mean to say, the age will automatically, the age factor, it will slow down. ನಿಮ್ಗೆ ಏನಾಗುತ್ತೆ, ಕುತ್ಕೊಂಡ್ಬಿಟ್ಟು ಆಗೇನಾಗುತ್ತೆ, ನೀವು ಕುತ್ಕೊಂಡ್ಬಿಟ್ಟು ನಾವು ಕನ್ಸಲ್ಟೆನ್ಸಿ ಥರ ಮಾಡ್ಬೋದು. ಬಟ್ ಫಿಸಿಕಲಿ ಬಾಡಿ ನಿಮ್ಮ ಮೈಂಡ್ ಸೆಟ್ ಇರುತ್ತೆ ಹೋಗ್ಬೇಕು ಅಂತ, ಬಟ್ ಬಾಡಿ ವಿಲ್ ನಾಟ್ ಅಲೋ. ಸೊ ಅದಕ್ಕೆ ರಿಟೈರ್ಮೆಂಟ್ 58, 60 ಅಂತ. See, I have a mindset, now I want to do, still want to do, but my body won't allow. So age is also a very important factor. So that's why when you are doing business or you are working, of course, your thing is set. You work ಮಾಡ್ತೀರಾ, ಸೇವ್ ಮಾಡ್ತೀರಾ, ಒಂದು ಮನೆ ಕಟ್ಕೋತೀರಾ, ಸೊ ರಿಟೈರ್ಮೆಂಟ್ ಎವ್ರಿಥಿಂಗ್ ಇಸ್ ಪ್ಲಾನ್. ವೆನ್ ಆಸ್ ಅ ಬಿಸ್ನೆಸ್ ಮ್ಯಾನ್, ಸೊ ದರ್ ಇಸ್ ನೋ ರಿಟೈರ್ಮೆಂಟ್. ಬಟ್ ಆ ಪೀಕ್ ಅಂತ ಇರುತ್ತೆ ಒಬ್ಬ ಬಿಸ್ನೆಸ್ ಮ್ಯಾನ್, ಎನಿ ಬಿಸ್ನೆಸ್ ಮ್ಯಾನ್, ದ ಪೀಕ್. ಆ ಪೀಕಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು, ಲೈಫ್ ಸೆಟ್ಲ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಲೈಕ್ ಎ ವೇವ್ ಲೆಂತ್, ಅಪ್ ಅಂಡ್ ಡೌನ್ ಇದ್ದೇ ಇರ್ತದೆ ಬಿಸ್ನೆಸ್ ಅಲ್ಲಿ. ಸೊ ಪೀಕಲ್ಲಿ ಇದ್ದಾಗ ಗೊತ್ತು ನನಗೆ. ಸೊ ವಿ ಆರ್ ಅಟ್ ದ ಪೀಕ್, ಇನ್ವೆಸ್ಟ್. So don't invest in one single basket. You put money in different baskets, like this one, 5, 6, whichever you want. So yadara one basket, yadara one kelag bitta, other basket goes up. So it will maintain. So stabilize again. So that's how you should plan. ಒಂದು ಸೇಯಿಂಗ್ ಇದೆ ಇಂಗ್ಲೀಷಲ್ಲಿ, ನಿಮ್ಗೆಲ್ರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ, ಗೊತ್ತಿಲ್ಲದವ್ರಿಗೆ ಹೇಳ್ತೀನಿ. ಇಫ್ ಯು ವಾಂಟ್ ಟು ಡ್ರೈವ್ ಅ ರೋಲ್ಸ್ ರಾಯ್ಸ್, ಸ್ಟಾಪ್ ಟೇಕಿಂಗ್ ಅಡ್ವೈಸ್ ಫ್ರಮ್ ಟೊಯೋಟಾ ಡ್ರೈವರ್ಸ್. ಇವತ್ತು ಆ್ಯಕ್ಚುಲಿ ಆ ಮಾತು ನನಗೆ ಎಲ್ಲೋ ಫೀಲ್ ಆಯಿತು, ನಿಜ ಅಂತ. ಏನು ಗೊತ್ತಾ ಮ್ಯಾಟ್ರು, ಇಲ್ಲಿ ನಮ್ಮ ಅಣ್ಣ ಫ್ರೆಂಡ್ ಅವರು ಇದ್ದಾರೆ, ಅವ್ರ ಹೆಸರು ಲಕ್ಷ್ಮೀಕಾಂತ್ ಅಂತ. ಅವರು ಈಸ್ ವೆರಿ ರಿಚ್, ತುಂಬ ರಿಚ್ ಅವರು. ನೋಡಿ ಕಾರೆಲ್ಲ ತೋರಿಸಿದ್ನಲ್ಲ ರಾತ್ರಿ ಎಲ್ಲ ಅವ್ರದ್ದೇ ಅದು. ಸೊ ವೆರಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅವರು. ಸೊ ನನಗೆ ಅವ್ರ ಹತ್ರ ಕುತ್ಕೊಂಡು ಮಾತಾಡ್ತಾಯಿದ್ದೆ. ಸರ್ ಏನು ಕಾಫಿ, ಅದು ಅವ್ರ ಎಸ್ಟೇಟ್ ಎಲ್ಲ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಮನುಷ್ಯ ಎಷ್ಟು ಹಂಬಲ್ ಅಂದರೆ ಗುರು, ಅಷ್ಟು ಕೋಟಿಗೆ ಬದುಕಿದ್ರು ಇಷ್ಟು ಸಿಂಪಲಾಗಿರ್ತಾರೆ, ಎಷ್ಟು ಸಿಂಪಲಾಗಿ ಮಾತಾಡ್ತಾರೆ. ನಂಗೆ ತುಂಬ ಖುಷಿ ಆಯಿತು. ಮತ್ತು ಅವರೆಷ್ಟು ಲೈಕ್ ಮೋಟಿವೇಶ್ನಲ್ ಅಂತ ಹೇಳೋಕ್ಕಾಗಲ್ಲ ನಿಮಗೆ. ಇನ್ಫಾರ್ಮೇಷನ್ ಕೊಟ್ಟರು, ಎಷ್ಟು ನಾಲೆಡ್ಜ್ ಕೊಟ್ಟರು ನನಗೆ ಅಂದರೆ ಒಂಥರ ಮೋಟಿವೇಶನ್ ಅಲ್ಲ, ಲೈಫ್ ಥಾಟ್ಸ್ ಅದು. ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ನ ನನಗೆ ಶೇರ್ ಮಾಡಿದ್ರು. ಸೊ ಯಾವ ಥರ ಅಂದರೆ ಕೆಲಸ ಮಾಡ್ತಾ ಇರಬೇಕು, ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದು ಇದೆಲ್ಲ ಹೇಳಿದ್ದಾರೆ. ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತೀನಿ, ನೀವು ನೋಡಿ, ಓಕೆ. ಸೊ ಆ ಥರ ತುಂಬ ಹೇಳಿದ್ರು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತಾರಲ್ಲ. ಸೊ ಎರಡೂ ಒಟ್ಟಿಗೆ ಮಾಡಿ. ಯಾಕೆ ಬರೀ ಎಜುಕೇಷನ್ ಅಂತ? ಎಜುಕೇಷನ್ ಇರಬೇಕು. ಎಜುಕೇಷನ್ ಟೀಚರ್ಸ್ ಯು ರೆಸ್ಪೆಕ್ಟ್ ಅಂತಾರೆ. ಸೊ ಎಜುಕೇಷನ್ ಒಬ್ಬರು ರೆಸ್ಪೆಕ್ಟ್ ಕೊಡೋದಾಗಲಿ, ಒಬ್ಬರ ಜೊತೆ ನಡ್ಕೊಳೋ ರೀತಿ ಇರ್ಬೋದು. ನಾವು ಸೊಸೈಟಿಯಲ್ಲಿ ಸರ್ವೈವ್ ಆಗೋಕ್ಕೆ ಒಂದು ಸ್ಟ್ಯಾಂಡರ್ಡ್ ಕೊಡುತ್ತಂತೆ ಎಜುಕೇಷನ್. ಸೊ ದೇಶ ಸುತ್ತಿ ನೋಡು. ಸೊ ನಾವು ಸುತ್ತಿದಾಗ, ಸೊ ಟ್ರಾವೆಲ್ ಮಾಡಿದಾಗ ವಿಲ್ಲನ್ ಲಾಟ್ ತುಂಬ ಕಲಿತೀವಿ ನಾವು. ಸೊ ಅದನ್ನು ಅವ್ರು ನಂಗೆ ಅಡ್ವೈಸ್ ಮಾಡ್ತಿದ್ರು. ಸೊ ಏನದು ಸುತ್ತು ದೇಶ ಅದು ಇದು. ಸೊ ಅದೇ ನಾನು ನಿಮ್ಗೆ ಅದನ್ನೇ ಹೇಳೋದು. ಸೊ ನಾನು ಇಲ್ಲಿ ನೋಡಿ ಟ್ರಾವೆಲ್ ಮಾಡೋದಕ್ಕೆ ಚಿಕ್ಕಮಂಗ್ಳೂರು ಬಂದೆ. ಚಿಕ್ಕಮಂಗ್ಳೂರು ಹೆಂಗೆ ಬಂದೋ, ಮದುವೆಗೆ ಬಂದು ಏನಕ್ಕೆ ಬಂದು, ಒಟ್ಟಿನಲ್ಲಿ ಟ್ರಾವೆಲ್ ಮಾಡಿದ್ದಕ್ಕೆ ಇಲ್ಲಿ ಬಂದಲ್ವ. ಸೊ ಅವ್ರು ಸಿಕ್ಕಿದ್ರು. ಸೊ ಅವರು ಒಂದು ಲೈಫ್ ಥಾಟ್ಸ್, ಲೈಫ್ ಇಂಪೋರ್ಟ್ಸ್ನ ನನಗೆ ಕೊಟ್ಟರು. ಸೊ ನನಗದು ಯೂಸ್ಫುಲ್ ಅನಿಸ್ತು. ನಾನು ಅದನ್ನು ಫಾಲೋ ಮಾಡ್ತೀನಿ. ಕೆಲವೊಂದು ನನಗೆ ಹೇಳಿದ್ರು, ಅದ್ರಲ್ಲಿ ಇಷ್ಟ ಆಯಿತು, ಅದು ನಾನು ಫಾಲೋ ಮಾಡ್ತೀನಿ. ಸೊ ಹಂಗೆ ಬೇರೆ ಕಡೆ ಟ್ರಾವೆಲ್ ಮಾಡಬೇಕು. ಅವಾಗ ನಮಗೆ ಲೈಫ್ದು ಏನು ಪ್ರಾಬ್ಲಮ್ಸ್ ಇದೆ, ಅದು ಇದು ಎಲ್ಲ ನಮಗೆ ಸಾಲ್ವ್ ಆಗ್ತಾ ನಮಗದು ಐಡಿಯಾ ಬರುತ್ತೆ. ಏನು ಸಾಲ್ವ್ ಮಾಡ್ಬೋದು, ನಾನು ಏನು ಮಾಡ್ಬೋದು, ಹಂಗೆ ಹಿಂಗೆ ಅಂತ ಎಲ್ಲ. ಎಷ್ಟೊಂದು ಜನ ಹೇಳ್ತಾರೆ ಬಿಸ್ನೆಸ್ ಮಾಡಿ ಸಕ್ಸಸ್ಫುಲ್ ಆಗ್ತೀರಾ, ಅದು ಇದು ಅಂತ. ಏನು ಬಿಸ್ನೆಸ್ ಮಾಡೋದು? ಎಷ್ಟೋ ಜನಕ್ಕೆ ಅದೇ ಡೌಟ್ ಇರುತ್ತೆ, ಏನು ಬಿಸ್ನೆಸ್ ಮಾಡೋದು? ಆಚೆ ಬಾಗುರು, ಬುಕ್ ಓದ್ರಿ, ಆಚೆ ಬರ್ರಿ, ಟ್ರಾವೆಲ್ ಮಾಡಿರಿ, ಏನೋ ಒಂದು ಐಡಿಯಾ ಫ್ಲ್ಯಾಶ್ ಆಗುತ್ತೆ ನಿಮ್ಗೆ. ಐಡಿಯಾ ಬರುತ್ತೆ. ಐಡಿಯಾ ಬರೋ ತನಕ ಸ್ವಲ್ಪ ಮರ್ಯಾದೆಯಿಂದ ಇರಬೇಕಷ್ಟೆ. ಅದನ್ನು ಅವ್ರು ನನಗೆ ಹೇಳಿದ್ರು, ಅದನ್ನು ನಾನು ನಿಮ್ಗೆ ಹೇಳ್ತಿದ್ದೀನಿ. ಅವರು ಈ ಕಾಫಿ ಬಗ್ಗೆ, ಸೀಡ್ಸ್ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಸೊ ನನಗೆ ಗೊತ್ತಿರಲಿಲ್ಲ, ಕಾಫಿಯಲ್ಲಿ 2 ಥರ ಸೀಡ್ ಬರುತ್ತಂತೆ.
ಒಂದು ಅರೇಬಿಕಾನ, ಒಂದು ರುಕೋಸ್ಟಾನು ಸಮಥಿಂಗ್ ಬರುತ್ತಂತೆ. ಸೊ ರುಕೋಸ್ಟಾದಲ್ಲಿ ಫೋಮ್ ಬರುತ್ತಂತೆ. ಆ ಸೀಡ್ಸ್ ಯೂಸ್ ಮಾಡಿದ್ರೆ ಕಾಫಿಲಿ ಫೋಮ್ ಬರುತ್ತಲ್ಲ, ಸೊ ಆ ಸೀಡ್ಸ್ ಯೂಸ್ ಮಾಡಿದಾಗ ಫೋಮ್ ಬರುತ್ತಂತೆ. ಆ್ಯಂಡ್ ಅರೇಬಿಕಾನ ಬಂದು ತುಂಬ ಸ್ಟ್ರಾಂಗ್ ಅಂತೆ. ಸೊ ಅರೇಬಿಕಾ ಬಂದು ಫಸ್ಟು ಪ್ರೈಸ್ ಎಲ್ಲ ತುಂಬ ಜಾಸ್ತಿ ಇತ್ತಂತೆ, ಡಿಮ್ಯಾಂಡ್ ಜಾಸ್ತಿ ಇತ್ತಂತೆ. ಪ್ರೈಸು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ ಅಂತೆ ಅರೇಬಿಕಾಗೆ. ಆ್ಯಂಡ್ ಕಾಫಿ, ಪ್ಯೂರ್ ಕಾಫಿ ಏನಿದೆ ಅಲ್ವಾ, ಬೀನ್ಸು, ಅದು ತುಂಬ ಸ್ಟ್ರಾಂಗ್ ಇರುತ್ತಂತೆ. ಅದು ನಾವು ಕುಡಿಯೋಕ್ಕಾಗಲ್ವಂತೆ. ಸೊ ಅದಕ್ಕೆ ಚಕೋರಿ ಸೀಡ್ಸ್ ಅಂತ ಬರುತ್ತಂತೆ. ಸೊ ಆ ಸೀಡ್ಸ್ನ ಮಿಕ್ಸ್ ಮಾಡ್ತಾರಂತೆ ಏನರಲ್ಲಿ, ರೋಸ್ಟಿಂಗ್ ಮಾಡೋ ಟೈಮಲ್ಲಿ. ಸೊ ಅದು ಕಾಫಿದು ಒಂದು ಒರಿಜಿನಲ್ ಫ್ಲೇವರ್ನ ಕೊಡುತ್ತಂತೆ. ಸೊ ಈ ವಿಚಾರ ನನಗೆ ಗೊತ್ತಿರಲಿಲ್ಲ. ಅವ್ರ ಹತ್ರ ಮಾತಾಡ್ತಾ ತಿಳ್ಕೊಂಡೆ. ಗೆಟ್ ಔಟ್ ಆಫ್ ಯುವರ್ ಹೌಸ್, ಟ್ರಾವೆಲ್ ದ ವರ್ಲ್ಡ್. ಈ ಥರ ಒಳ್ಳೆ ವ್ಯಕ್ತಿಗಳು ಸಿಗ್ತಾರೆ. ಅದೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಒಳಕ್ಕೆ ಕಲೆಕ್ಟ್ ಮಾಡ್ಕೊಳ್ಳಿ, ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಅವರೆಷ್ಟು ಕೋಟಿಗೆ ಬದುಕಿದ್ರು ಎಷ್ಟು ಹಂಬಲ್ ಪರ್ಸನ್ ಅಂದರೆ, ನೀವು ನಿಜವಲ್ಲೂ ನಂಬಲ್ಲ. ಎಷ್ಟು ಹಂಬಲ್ ಅಂದರೆ, ಬೆಳಗ್ಗೆ ಅವರೇ ಬಂದು ಬನ್ನಿ ನಿಮಗೆ ನಾನೇ ಟಿಫನ್ ಹಾಕ್ತೀನಿ, ಅವರೇ ಬಂದು ಬಡಿಸೋದಾಗಿರ್ಬೋದು, ಚೆನ್ನಾಗಿ ಮಾತಾಡ್ಸೋದಿರ್ಬೋದು, ಏನೋ ಕೇಳಿದಾಗ ಉತ್ತರ ಕೊಡೋದಿರ್ಬೋದು, ರೀತಿ ಇದೆಲ್ಲ ತುಂಬ ಖುಷಿ ಆಯಿತು. ಕೆಲವೊಬ್ರು ಇರ್ತಾರೆ, ಚಂದನ್ ದಿಸ್ ಈಸ್ ಫಾರ್ ಯು, 70,000 ದುಡಿತಿದ್ಯಾ, ನಿನ್ನ ಕಾಲು ಎಲದ ಮೇಲಿಲ್ಲ, ಇಲ್ಲಿ ನೋಡು ಅವರೆಷ್ಟು ಕೋಟಿಗೆ ಬದುಕಿದ್ರು, ಎಷ್ಟು ಚೆನ್ನಾಗಿ ಮಾತಾಡೋ ಸರ್ ಗೊತ್ತಾ. ಇಲ್ಲ ತಮಾಷೆ ಮಾಡಿದ್ದು. ನಮ್ಮ ಚಂದನ್ ಹಂಗಲ್ಲ. ನಮ್ಮ ಚಂದನ್ ಸೂಪರ್ ಸ್ಟಾರ್ ಗೊತ್ತಲ್ವಾ, ರೀಲ್ಸ್ ಎಲ್ಲ ಮಾಡ್ತಿರ್ತಾನೆ ಅವನು. ಇವಾಗ ಅವನು ಸೆಲೆಬ್ರಿಟಿ, ಸೂಪರ್ ಸ್ಟಾರ್ ಆಗಿ ಹೋಗಿದ್ದಾನೆ. ಅವ್ನ ಕೈಗೆಲ್ಲ ಸಿಗಲ್ಲ. ಸೊ ಇಷ್ಟೇ ನಾನು ಹೇಳೋದು. ಬಿ ಹಂಬಲ್, ಸ್ಟೇ ಹಂಬಲ್. ಕೆಲಸ ಮಾಡ್ತಾ ಇರಬೇಕಂತೆ. ದುಡ್ಡು ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದಂತೆ. ಕೆಲಸ ಮಾಡ್ತೀವಿ, ಆಟೋಮೆಟಿಕ್ ದುಡ್ಡು ಬರುತ್ತಂತೆ. ಇನ್ನೂ ತುಂಬ ಹೇಳೋದು ಬ್ರೋ, ಅದು ವೀಡಿಯೋ ಹಾಕ್ತೀನಿ ನೋಡಿ ನೀವು. ಅದು ಊಟನೂ ಸರಿಗೆ ತಿಂದ್ರಿ. ಊಟಗೆ ಇನ್ನೊಂದೇನೋ ಐಟಮ್ ಮಾಡಿದರು. ಐಟಮ್ ಬಂದು ಏನದು, ಚಾರ್ಕೋಲ್ ಚಿಕನು, ರೋಸ್ಟೆಡ್ ಚಿಕನ್ ಏನೋ ಅಂತೆ. ಆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ದೀರಲ್ವ, ಚಾರ್ಕೋಲ್ ಇಟ್ಬಿಟ್ಟು ಆಯಿಲ್ ಹಾಕಿ ತುಪ್ಪ ಹಾಕಿ ಇದು ಮಾಡ್ತಾರೆ. ಸೊ ಆ ಥರ ಅಂತೆ ಮಾಡಿದ್ದವರು. ತುಂಬ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ ಯಾವಾಗನ. ಸೊ ಈ ಹೋಮ್ ಸ್ಟೇ ಬಂದು ಕಾಫಿ ವ್ಯಾಲಿ ಹೋಮ್ ಸ್ಟೇ ಅಂತ. ಸೊ ಅವ್ರ ಕಸಿನ್ದೆ. ಸೊ ಇಲ್ಲಿ ಊಟ ಎಲ್ಲ ತುಂಬ ಸೂಪರಾಗಿತ್ತು. ನಾವೇನೇನು ಊಟ ಮಾಡೋದು ನಿಮಗೆಲ್ಲ ತೋರಿಸಿದ್ದೀನಿ. ಸೊ ನೀವು ಅಷ್ಟೇ ಇಲ್ಲಿಗೆ ಬರಬೇಕು. ಇದು ಚಿಕ್ಕಮಂಗ್ಳೂರಿಂದ 15 ಮಿನಿಟ್ಸ್ ಡ್ರೈವ್, ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಇದ್ರ ಲೊಕೇಶನ್ನು, ಡೀಟೇಲ್ಸ್ ಎಲ್ಲ, ಮತ್ತು ಅವ್ರ ಓನರ್ ನೇಮ್ ಬಂದು ಅಶ್ವಿನಿ ಅಂತ. ಅವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನಂಬರು ಅದು ಇದೆಲ್ಲ. ಸೊ ನೀವು ನೋಡಿಕೊಂಡು ಅವ್ರಿಗೆ ಕಾಲ್ ಮಾಡಿಕೊಂಡು ಬನ್ನಿ. ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ, ರೂಮೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಏನೇನು ಚಾರ್ಜಸ್ ಮಾಡ್ತಾರೆ ಎಲ್ಲ ಅವರೇ ಹೇಳ್ತಾರೆ. ಕಾಲ್ ಮಾಡಿ, ನಿಮಗೆ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿದ್ದೀನಿ ನಾನು. ಸ್ನಾನ ಮಾಡ್ಕೊಂಡ್ರಿ, ಹೊರಡೋಣ ಬೆಂಗಳೂರಿಗೆ ಅಂತ. ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಒಂದು, ಶೇರ್ ಒಂದು, ಸಬ್ಸ್ಕ್ರೈಬ್ ಒಂದು ಒತ್ತಿದ್ರೆ ನಿಮ್ದೇನು ಗಂಟೆನೂ ಹೋಗಲ್ಲ. ಸಬ್ಸ್ಕ್ರೈಬ್ ಒತ್ತಿರಿ.